ಆಳಂದ್ ಕ್ಷೇತ್ರದ ಮಾಜಿ ಶಾಸಕರಾದ ಸುಭಾಷ್ ಕುತ್ತೇದಾರ್ ಅವರು ಇತ್ತೀಚೆಗೆ ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಶಾಸಕರಾದ BR ಪಾಟೀಲ್ ಅವರ ಹಾಗೂ ಕಲಬುರಗಿ ಹಾಲು ಒಕ್ಕೂಟ ಅಧ್ಯಕ್ಷರಾದ RK ಪಾಟೀಲ್ ಅವರ ವಿರುದ್ಧ ವಾಸ್ತವ ಸ್ಥಿತಿ ತಿಳಿಯದೆ ಹತಾಶರಾಗಿ ಮಾತಾಡಿದ್ದಾರೆ ಎಂದು ಆಳಂದ್ ತಾಲೂಕಿನ ಕಾಂಗ್ರೆಸ್ ಪಕ್ಷ ಮುಖಂಡರಾದ ಸಿದ್ದರಾಮ್ ಪ್ಯಾಟಿ ಹೇಳಿದರು. ಆಳಂದ್ ಕ್ಷೇತ್ರದಲ್ಲಿ ಶಾಸಕರು ಅನೇಕ ಮೂಲಗಳಿಂದ ಸರ್ಕಾರಿ ಅನುದಾನ ತಂದು ಎಲ್ಲಾ ಕಡೆ ಅಭಿವೃದ್ಧಿ ಮಾಡುತ್ತಿದ್ದಾರೆ. ಇದನ್ನ ಜನ ಮೆಚ್ಚಿದ್ದಾರೆ. ಆದರೆ ಇವರಿಗೆ ಅಸೂಯೆ ಉಂಟಾಗಿದೆ. ಅಭಿವೃದ್ಧಿ ಪರ ಚಟುವಟಿಕೆಗಳನ್ನು ಕಂಡು ತೀರಾ ಹತಾಶೆಯಿಂದ ಆರೋಪ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್ RJ 32 ಕನ್ನಡ ನ್ಯೂಸ್ ಕಲಬುರಗಿ. BR ಪಾಟೀಲ್ ಬಗ್ಗೆ ಮತ್ತು RK ಪಾಟೀಲ್ ಬಗ್ಗೆ ಅನಾವಶ್ಯಕವಾದ ಆರೋಪಗಳನ್ನು ಮಾಡಿದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇಲ್ಲಿ ವಿಷಯಗಳ ಚರ್ಚೆ ಮಾಡಬೇಕಾದಾಗ ಸುಮಾರು 100 ಕೋಟಿ ರೂಪಾಯಿ ಅನುದಾನವನ್ನು ಶ್ರೀಯುತ BR ಪಾಟೀಲರು ಅನೇಕ ಮೂಲಗಳಿಂದ ತಂದು ಅಭಿವೃದ್ಧಿ ಕಾರ್ಯಗಳನ್ನು ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಮುಖ್ಯವಾಗಿ ಅವ್ರು ಮಾಡಿದಂಥ ಆರೋಪ ಏನಂತಂದರೆ, ನಮ್ಮ ಹೊಲ ನಮ್ಮ ರಸ್ತೆಗೆ ಅವರ ಸಮತಾ ಶಿಕ್ಷಣ ಲೋಕ ಸಂಸ್ಥೆ ವತಿಯಿಂದ 2 ಹೊಸ ಹಿಟಾಚಿಗಳನ್ನು ಖರೀದಿ ಮಾಡಿ ಸ್ವಂತ ಹಣದಲ್ಲಿ ಡೀಸೆಲ್ ಹಾಕಿ ರೈತರಿಗೆ ಅನುಕೂಲ ಆಗಲಿ ಅಂಥೇಳಿ ಅವರು ಆ ಒಂದು ನಮ್ಮ ಹೊಲ ನಮ್ಮ ರಸ್ತೆ ರೈತರಿಗಾಗಿ ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಸರ್ಕಾರದ ಹಣದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಭಾಷ್ ಗುತ್ತೇ ಅವರು ಹೇಳ್ತಾ ಇದ್ದಾರೆ. ಅವ್ರ ಬಳಿ ಏನಾದರೂ ದಾಖಲೆಗಳಿದ್ರೆ ಅಂತ ಯಾವುದಾದ್ರು ಬಿಲ್ ಸೃಷ್ಟಿ ಮಾಡಿ ಅವರು ಬಿಲ್ ಎತ್ತಿದ್ರೆ ಅವರು ಆ ದಾಖಲೆಗಳನ್ನು ಸುಭಾಷ್ ಗುತ್ತೇದವರು ಕೊಡ್ಬೋದು. ಇಲ್ಲಾದರೆ ಅವರು ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತ ಹೇಳಿ ನಾವು ಈ ಮೂಲಕ ಆಗ್ರಹ ಮಾಡುತ್ತೇವೆ. ಮತ್ತು ಇನ್ನೊಂದು ವಿಷಯ ಏನು ಮಾತಾಡಿದ್ರೆ ಅಂದರೆ, 50 ಕೋಟಿ ರೂಪಾಯಿ ಮುಖ್ಯಮಂತ್ರಿಗಳ ವಿಶೇಷ ನಿಧಿಯಲ್ಲಿಯೂ ಕೂಡ ಈ ಕಾಮಗಾರಿಗಳ ಕ್ರಿಯೋಜನೆ ಮಾಡಿ ಬಿಲ್ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ನಮ್ಮಲ್ಲಿ 50 ಕೋಟಿ ರೂಪಾಯಿ ಕಾಮಗಾರಿಗಳು ಅದಕ್ಕೂ ಏನೂ ಸಂಬಂಧ ಇಲ್ಲ. ಆ ಕೆಲಸನೇ ಬೇರೆ ಇದೆ ಮತ್ತು ಈ ಕೆಲಸನೂ ಬೇರೆ ಇದೆ. ಆ 50 ಕೋಟಿ ರೂಪಾಯಿ ಕ್ರಿಯೋಜನೆ ಕೂಡ ನಮ್ಮ ಹತ್ರ ಇದೆ. ಅವರು ಆರೋಪ ಮಾಡಿದಂಥ ರಸ್ತೆಗಳಿಗೂ ಮತ್ತು ನಮ್ಮ ಕ್ರಿಯೋಜನೆಗೂ ಅದು ಯಾವುದೇ ರೀತಿಯ ಸಂಬಂಧ ಇಲ್ಲ. ಮತ್ತು ಅನೇಕ ವಿಷಯಗಳ ಬಗ್ಗೆ ಅವರು ಆರೋಪ ಮಾಡಿದ್ದಾರೆ. ವೈಯಕ್ತಿಕವಾಗಿ RK ಪಾಟೀಲರು ಒಂದು ಪೂಜೆ ಮಾಡ್ತಾರೆ. RK ಪಾಟೀಲರು ಎಲ್ಲಿ ವೈಯಕ್ತಿಕವಾಗಿ KMF ಅಧ್ಯಕ್ಷರಾದ RK ಪಾಟೀಲರು ಎಲ್ಲಿ ಅವರು ಯಾವುದೇ ಕಾನೂನುಗಳ ಪೂಜೆ ಮಾಡಿಲ್ಲ. ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಜನಪ್ರತಿನಿಧಿಗಳು ಮತ್ತು ರೈತರಿಂದ ಪೂಜೆಯನ್ನು ಅವರು ಮಾಡಿಸಿದ್ದಾರೆ. ಈ ಮುಂದೆ ಈ ವಿಷಯ ಅಶೋಕ್ ಸವಳೇಶ್ವರು ಮಾತಾಡ್ತಾರೆ. ನಮಸ್ಕಾರ ಸರ್. ನಾನು ರೈತಪರ ಕಾರ್ಯಕ್ರಮಗಳನ್ನು ಸನ್ಮಾನ್ಯ BR ಪಾಟೀಲ್ ಅವರು ಮತ್ತು RK ಪಾಟೀಲ್ ಅವರು ಈಗಾಗಲೇ ಆಳಂದ ತಾಲೂಕಿನಲ್ಲಿ ಸಾಕಷ್ಟು ರೈತಪರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ರೈತರಿಗೆ ಅನುಕೂಲ ಆಗುವಂಥ ರಸ್ತೆಗಳು, ಅಂದರೆ ಹೊಲಗಳಿಗೆ ಹೋಗುವಂಥ ರಸ್ತೆಗಳು, ಅಲ್ಲಿ ಗಾಡಿ ಹೋಗಲ್ಲ, ಈವನ್ ಸೈಕಲ್ ಮೋಟ್ರ್ ಕೂಡ ಹೋಗಲ್ಲ, ಅಂಥ ರಸ್ತೆಗಳನ್ನು ಇವತ್ತು ಆಯ್ಕೆ ಮಾಡಿಕೊಂಡು ರೈತರ ಒಂದು ಒತ್ತಡದ ಮೇರೆಗೆ RK ಪಾಟೀಲ್ ಅವರು ಮತ್ತು BR ಪಾಟೀಲ್ ಅವರು ತಮ್ಮ ಸ್ವಂತ ಸಮತಾ ಲೋಕ ಶಿಕ್ಷಣ ಸಮಿತಿಯ ವತಿಯಿಂದ ಅವರು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅದು ಕ್ರಿಯಾ ಯೋಜನೆಯಲ್ಲಿ ಹಾಕಿ ರೊಕ್ಕ ಲೂಟಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಮಾಜಿ ಶಾಸಕರು ಮಾಡ್ತಾ ಇದ್ದಾರೆ. ಅದು ಸತ್ಯಕ್ಕೆ ದೂರವಾದ ಮಾತು. ಅವರು ಹತಾಶರಾಗಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ರೈತರಿಗೆ ಆಗಿ ಇವತ್ತು ಈ ಒಂದು ಸುರ್ಪುರ ಮಾದರಿ ಬಗ್ಗೆಯೂ ಅವರು ಮಾತಾಡಿದ್ದಾರೆ. ಅವರೇನೋ ಒಂದು 2-3 ಟ್ರ್ಯಾಕ್ಟರ್ ಮಣ್ಣು ಹಾಕಿ ರೊಕ್ಕ ಲೂಟಿ ಮಾಡ್ತಾರಂತೇಳಿ ಮೊನ್ನೆ ಇವತ್ತು ಒಂದು ಸರ್ಕಾರದ ಬಜೆಟ್ನಲ್ಲಿ ಘೋಷಣೆಯಾದಂಥ 50 ಕೋಟಿ ರೂಪಾಯಿ ಅನುದಾನದಲ್ಲಿ ಈ ಒಂದು ಸುರ್ಪುರಿ ಮಾದರಿಯ ಕಾಮಗಾರಿಗಳನ್ನು ಅವರು ತಗೊಂಡಿದ್ದಾರೆ. ಅದರಲ್ಲಿ ಇವತ್ತು 10 ಕೋಟಿ ರೂಪಾಯಿ ಒಂದೊಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಅಂದರೆ ಒಂದು ನಾಲಕ್ಕೆ ಸುಮಾರು 4-5 ಕಿಲೋಮೀಟರ್ ನಾಲವನ್ನು ಸುಲಿದು ಅದಕ್ಕೆ ಎಲ್ಲೆಲ್ಲಿ ಚೆಕ್ ಡ್ಯಾಮ್ ಕಟ್ಟಿದರೆ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶದಿಂದ ಆ ಒಂದು ಎಸ್ಟಿಮೇಟನ್ನು ಮಾಡಿದ್ದಾರೆ. ಹಿಂದೆ ಅವರು ಹೋದ ಸರ್ತಿ ಶಾಸಕರಾಗಿದ್ದಾಗ ಸುಮಾರು 20 ಕೋಟಿಯ ಒಂದು ಕಾಮಗಾರಿ ಈ ಜಲಾನಯದಲ್ಲಿ ಮಾಡಿದ್ದಾರೆ. ಆ 20 ಕೋಟಿ ರೂಪಾಯಿ ಮಾದನಿಪುರದ, ಕಿಣಿ ಸುಲ್ತಾನ್ ಮತ್ತು ಇದು ರುದ್ರವಾಡಿ ಈ ಒಂದು 4-5 ಹಳ್ಳಿಗಳಲ್ಲಿ ಸುಮಾರು 50 ಕಿಲೋಮೀಟರ್
ಈ ಒಂದು ಜಲಾನಯನ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಅದರಿಂದ ಸಾಕಷ್ಟು ಇವತ್ತು ರೈತರಿಗೆ ಅನುಕೂಲ ಆಗಿದೆ. ಅದೇ ರೀತಿ ಈ ವರ್ಷವೂ ಕೂಡ ಒಂದು 50 ಕೋಟಿ ಸರ್ಕಾರದಿಂದ ಬಜೆಟ್ ತಂದು ಕಾಮಗಾರಿ ಮಾಡಬೇಕು ಅಂಥೇಳಿ ಅವರು ಇವತ್ತು ಆ್ಯಕ್ಷನ್ ಪ್ಲ್ಯಾನನ್ನು ಮಾಡಿದ್ದಾರೆ. ಈ ಮೊನ್ನೆ ಒಂದು 4-5 ದಿನಗಳ ಹಿಂದೆ ಸಣ್ಣ ನೀರಾವರಿ ಮಂತ್ರಿಗಳು ಬಂದು ಆ ಕಾಮಗಾರಿಯ ಉದ್ಘಾಟನೆ ಕೂಡ ಮಾಡಿ ಹೋಗಿದ್ದಾರೆ. ಇವತ್ತು ಆ ಕಾಮಗಾರಿ ಯಾವ ರೀತಿ ಹೇಳ್ತಾರಪ್ಪ ಅಂತಂದ್ರೆ, ಇವರು ಒಂದು JCB ಹಚ್ಚಿ 4 ಟ್ರ್ಯಾಕ್ಟರ್ ಹಚ್ಚಿ ಒಂದು 4 ಬುಟ್ಟಿ ಮಣ್ಣು ಹಾಕಿ ನಾಲ ಸುಲಿತಾರಂತೇಳಿ. ಇವತ್ತು ಆ ಕಾಮಗಾರಿ ಇವತ್ತು ನೀವು ನೋಡಿರಿ, ಮಾದನಿಪುರಕ್ಕೆ ಹೋಗಿ ನೋಡಿರಿ. ಸುಮಾರು ಮಾದನಿಪುರಗಳಿಂದ ಇಲ್ಲಿಲ್ಲ ಅಂದ್ರೂ ಡೈಲಿ ಒಂದು 10-15 ಲಾರಿಗಳು ಇವತ್ತು ರೈತರು ತರಕಾರಿ ಇವತ್ತು ಮಾರುಕಟ್ಟೆಗೆ ಬರ್ತಾಯಿದೆ. ಅದು ಹೈದರಾಬಾದ್ಗೂ ಹೋಗ್ತದೆ, ಗುಲ್ಬರ್ಗನೂ ಬರ್ತದೆ, ಆಮೇಲೆ ರಾಯಚೂರ್ಗೂ ಹೋಗ್ತದೆ, ಮತ್ತು ಪುನಃ ಆ ಕಡೆ ಕೂಡ ಈ ಒಂದು ಕಾಯಿಪಲ್ಯ ಇವತ್ತು ಮಾದನಿಪುರದಲ್ಲಿ ಮಾಡಿದಂಥ ಈ ಕಾಮಗಾರಿಯಿಂದ ರೈತರು ಇವತ್ತು ಸಾಕಷ್ಟು ಒಂದು ಇದನ್ನು ಬೆಳೀತಾ ಇದ್ದಾರೆ. ಆಮೇಲೆ ಹೋದ ವರ್ಷದ ಕ್ರಿಯಾ ಯೋಜನೆಯಲ್ಲಿ NRGಯಲ್ಲಿ ಅವರು ಸುಮಾರು 500 ಬಾವಿಗಳನ್ನು ರೈತರು ಒಂದು ಬಾವಿಗಳನ್ನು ತೋಡಿಕೊಡಬೇಕು ಅಂತೇಳಿ NRGಯಲ್ಲಿ ನರೇಗಾ ಯೋಜನೆಯಲ್ಲಿ ಈ ಒಂದು ಬಾವಿಗಳು ಸುಮಾರು ಒಂದು 250 ಬಾವಿಗಳು ಆಲ್ರೆಡಿ ತೋಡಿದ್ದಾರೆ. ಅದು ರೈತರಿಗೆ ಪತ್ರಿಕಾ ಮಿತ್ರರೇ, ಹೇಳ್ರಿ ತಾವು ಕಡಗಂಚಿ ವಿಷಯ ತೆಗೆದ್ರಿ. ಕಡಗಂಚಿಯಲ್ಲಿ ಈಗಾಗಲೇ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಅದು ಕರ್ನಾಟಕ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದಿಂದ. ಅಲ್ಲಿ ಯಾವುದೇ ಒಂದು ಸಂಸ್ಥೆ ಆಗಲಿ ಒಂದು ಇದಾಗಲಿ ಯಾವುದೂ ಮಾಡಿಲ್ಲ. ಸರ್ಕಾರದ ಅನುದಾನ, ಅದು ಶಾಸಕರ ಮುತುವರ್ಜಿ ವಹಿಸಿ ಇವತ್ತು 80 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಕಾಮಗಾರಿಗೂ ಕೂಡ ಶಾಸಕರಾದಂಥ BR ಪಾಟೀಲ್ ಅಧಿಕೃತ ಚಾಲನೆ ಕೊಟ್ಟ ನಂತರನೇ ಆ ಕಾಮಗಾರಿ ಪ್ರಾರಂಭ ಆಗಿದೆ. ಅಲ್ಲಿ ಅವ್ರ ಪ್ರಶ್ನೆ ಇಲ್ಲ, ಅದು ಸತೀಶ ಅವ್ರೇನತ್ತಾರ, ನೀವು ಸರ್ಕಾರಿ ಕೆಲಸ ನಮ್ಮ ಕೆಲಸ ಅಂತ ಹೇಳಕತ್ತೀರ. ಸರ್ಕಾರದ ಅನುದಾನ ಯಾವುದೇ ರೀತಿಯಾಗಿ ದುರ್ಬಳಕೆ ಆಗಿಲ್ಲ. ಇವತ್ತು ನಮ್ಮ ಹಿರಿಯರಾದಂಥ ಸಿದ್ದರಾಮಯ್ಯ ಪಾಟೀಲ್ ಅವರು ಕೊಟ್ಟಂತ ರಸ್ತೆ ಕಾಮಗಾರಿಗಳ ಪಟ್ಟಿ ಏನಲ್ಲ, ಅದೆಲ್ಲವೂ ಕೂಡ ನಮ್ಮ ಸಂತಾನದ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ಅದು ಅನುದಾನ ಅವರ ಸ್ವಂತ ಖರ್ಚಿನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ರಸ್ತೆಗಳು. ಈಗ ಓದಿ ಹೇಳೋದ್ರಲ್ಲಿ ಇಲ್ಲ, ನೀವು ಸರ್ ನೀವು ಪ್ರಶ್ನೆ ಕೇಳಿದಾಗ ನಾವು ಉತ್ತರ ಹೇಳಿನ್ರಿ ಸರ್. ಇದ್ರಾಗ ಏನದ